ಹಲೋ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೈಸ್ ಮನಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ನೀವೊಂದು ಬ್ರೌಸರ್ ವಿಂಡೋನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೋಷಿಯಲ್ ವೆಲ್ಫೇರ್ ಅಂತ ಟೈಪ್ ಮಾಡಿ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ರೈಟ್ ಸೈಡ್ ಮೆನ್ಯೂಯಲ್ಲಿ ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಪ್ಲಿಕೇಶನ್ ಅನ್ನೋ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟರ್ ಕ್ಲಿಕ್ ಮಾಡಿ. ಇಲ್ಲಿ ಸ್ಕೀಮ್ನ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲಿಕೇಶನ್ ಹಾಕ್ತಿದ್ದೀನಿ, ಅದನ್ನು ಕ್ಲಿಕ್ ಮಾಡ್ತಿದ್ದೀನಿ. ಆಧಾರ್ ವ್ಯಾಲಿಡೇಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ನ ಹಾಕಿ. ನಂತರ ಈ ಚೆಕ್ ಬಾಕ್ಸ್ನ ಟಿಕ್ ಮಾಡಿ. ನಂತರ ಈ OTP ಅನ್ನೋದು ರೆಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಸೆಂಡ್ ಸಕ್ಸಸ್ಫುಲ್ ಅಂತ ಬಂತು. ನಿಮ್ಮ ಆಧಾರ್ ಸಂಖ್ಯೆ ಲಿಂಕ್ ಆಗಿರೋ ನಮ್ಮ ಫೋನ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ನಂತರ ಸಬ್ಮಿಟ್ ಅನ್ನೋದು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿರುತ್ತೆ, ನೋಡ್ಬೋದು. ಶ್ರೀಕಾಂತ್ S ಅಂತ ಬಂದಿದೆ. ಇಲ್ಲಿ ನಾನು ಫೋಟೋನ ಚೇಂಜ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ. ನಂತರ ನಿಮ್ಮ ಫಾದರ್ ನೇಮ್ನ ಎಂಟರ್ ಮಾಡಿ. ನಂತರ ನಿಮ್ಮ ತಾಯಿಯ ಹೆಸರನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ. ನಂತರ ನಿಮ್ಮ ಕಾಲೇಜ್ ಡಿಸ್ಟ್ರಿಕ್ಟ್ನ ಎಂಟರ್ ಮಾಡಿ. ಕಾಲೇಜ್ ಯಾವ ತಾಲೂಕಲ್ಲಿ ಬರುತ್ತೋ ಅದು ಎಂಟರ್ ಮಾಡಿ. ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಅದೇ ಫೆಚ್ ಮಾಡಿದೆ. ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಸರ್ಟಿಫಿಕೇಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಕೋರ್ಸ್ ಡೀಟೇಲ್ಸ್ನ ಎಂಟರ್ ಮಾಡಿ. ನೀವೇನು ಮಾಡ್ತಿದ್ದೀರಂತ BCom, BCA, BSc, BTech ಇಂಥದ್ದನ್ನೆಲ್ಲ ಎಂಟರ್ ಮಾಡ್ಬೋದು. ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಎಂಟರ್ ಮಾಡಿ. ನೆಕ್ಸ್ಟ್ ಕೋರ್ಸ್ ಡಿಸಿಪ್ಲಿನ್ನ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಕಾಲೇಜ್ ಹೆಸರನ್ನು ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಅಕಾಡೆಮಿಕ್ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ. ನಂತರ ನಿಮ್ಮ ಪರ್ಸೆಂಟೇಜ್ನ ಎಂಟರ್ ಮಾಡಿ. ನೆಕ್ಸ್ಟ್ ನೀವು ಆ್ಯನ್ಯುವಲ್ ಆಗಿದೆ, ಆ್ಯನ್ಯುವಲ್ ಎಂಟರ್ ಮಾಡಿ. ಸೆಮಿಸ್ಟರ್ ಆಗಿದೆ, ಸೆಮಿಸ್ಟರ್ ಮಾಡಿ. ಎಲ್ಲ PG ಕೋರ್ಸಸ್ಸು ಅಥವಾ UG ಕೋರ್ಸಸ್ಸು ಸೆಮಿಸ್ಟರ್ ವೈಸ್ ಇರುತ್ತೆ, ಸೊ ಸೆಮಿಸ್ಟರ್ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡ್ಯೂರೇಷನ್ ಬಂದುಬಿಟ್ಟು 3 years. ನೆಕ್ಸ್ಟ್ ಇಲ್ಲಿ 6 ಸೆಮ್ಸ್ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಿದೆ, ಒಂದೊಂದಾಗಿ ಅಪ್ಲೋಡ್ ಮಾಡಿ. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ 500 KB ಇರಬೇಕು ಅಷ್ಟೇ. ನಂತರ ಎಲ್ಲ ಸೆಮಿಸ್ಟರು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ರಿಜಿಸ್ಟರ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಹಾಕಿದ್ದೆ ಆದರೂ ತೋರಿಸ್ತಿಲ್ಲ, ಸೊ ಲೆಟ್ಸ್ ಡೂ ಇಟ್ ಅಗೇನ್. ಮತ್ತೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ.
ನಂತರ ಇದೊಂದು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಒಂದು ಬಂತು. ಇಲ್ಲಿ ಪ್ರಿಂಟ್ನ ತಗೊಳ್ಳಿ, ಓಪನ್ ಮಾಡಿ ನೋಡ್ಬೋದು.